Let us turn to Genesis chapter 22. ಆದಿಕಾಂಡ 22ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. Now we see in the 14th verse, ಇಲ್ಲಿ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, and Abraham called the name of that place Jehovah Jireh, ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. as it is said to this day, in the mount of the Lord it shall be seen, it shall be found. ಕರ್ತನ ಪರ್ವತದಲ್ಲಿ ಅದು ಕಾಣಲ್ಪಡುವುದು ಎಂದು ಇಂದಿನವರೆಗೂ ಹೇಳುತ್ತಾರೆ. What a name, Jehovah Jireh. ಎಂಥ ಒಂದು ಒಳ್ಳೆಯ ಹೆಸರು, ಯೆಹೋವ ಈರೆ. Our God will provide. ನಮ್ಮ ದೇವರು ಒದಗಿಸುತ್ತಾನೆ. When you enter the headquarters building, ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ನಲ್ಲಿ ನೀವು ಪ್ರವೇಶಿಸುವಾಗ you will see lighted up these words. ಈ ಮಾತುಗಳು ಬರೆಯಲ್ಪಟ್ಟಿರುವಂತದನ್ನು ನೀವು ಕಾಣುತ್ತೀರಾ. Jehovah Jireh, ಯೆಹೋವ ಈರೆ. God will provide. ದೇವರು ಒದಗಿಸುತ್ತಾನೆ. And above it, ಇದರ ಮೇಲೆ a globe. ಒಂದು ಭೂಗೋಳವನ್ನು ಕಾಣುತ್ತೀರಾ. Go ye into all the world ಲೋಕದ ಎಲ್ಲಾ ಕಡೆಗೆ ನೀವು ಹೋಗಿರಿ and preach the gospel. ಸುವಾರ್ತೆಯನ್ನು ಸಾರಿರಿ. God will provide. ದೇವರು ಒದಗಿಸುತ್ತಾನೆ. See friends, ನೋಡಿ ಸ್ನೇಹಿತರೆ, we have learned the usual logic both from society and our parents. ಸಮಾಜದಿಂದ ಮತ್ತು ನಮ್ಮ ತಂದೆ ತಾಯಿಗಳಿಂದ ಒಂದು ಸಾಮಾನ್ಯವಾದಂಥ ಶಾಸ್ತ್ರವನ್ನು ನಾವು ಕಲಿತಿದ್ದೇವೆ. When you have money, you can do that and do this. ನಿಮಗೆ ಹಣವಿರುವಾಗ ಇದು ಅದು ಮಾಡಬಹುದು ಅಂತ. So the principal thing is money. You have to pursue money. ಪ್ರಾಮುಖ್ಯವಾದ ವಿಷಯವೇನಂತಂದ್ರೆ ಹಣವು, ನೀವು ಹಣವನ್ನು ಗಳಿಸಬೇಕು, ಅದರ ಹಿಂದೆ ಹೋಗಬೇಕು ಅಂತ. Someone told me in this compound, ಈ ಆವರಣದಲ್ಲಿ ಒಬ್ಬರು ನನಗೆ ಹೀಗೆ ಹೇಳಿದರು, that 100,000 rupees was given by one of the Hindu converts. He was converted, I hope. ಒಬ್ಬ ಹಿಂದೂ ಹಿನ್ನೆಲೆಯಿಂದ ಬಂದಂತ ಒಬ್ಬ ವ್ಯಕ್ತಿ, and for the marriage of his sister. ತನ್ನ ತಂಗಿಯ ಮದುವೆಗಾಗಿ 1,00,000 ಕೊಟ್ಟನು. I am going to call him and ask him. I have not yet sent for him. ನಾನು ಆತನನ್ನು ಕರೆದು ವಿಚಾರಿಸಲಿಕ್ಕೆ ಇದ್ದೇನೆ, ಅದನ್ನು ಇನ್ನೂ ನಾನು ಮಾಡಿಲ್ಲ. Next thing I expect to hear, ನಾನು ಇನ್ನೊಂದು ಕೇಳಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ, ಅದೇನೆಂದರೆ that this new husband is beating up this girl ಈ ಒಬ್ಬ ಹೊಸ ಗಂಡನು ಈ ಹುಡುಗಿಯನ್ನು ಚೆನ್ನಾಗಿ ಹೊಡೆಯುತ್ತಿದ್ದಾನೆ and saying, ಅಂತ ಮತ್ತೆ ಹೇಳ್ತಿದ್ದಾನೆ, you didn't bring enough money. ನೀನು ಸಾಕಷ್ಟು ಹಣವನ್ನು ತರಲಿಲ್ಲ ಎಂಬುದಾಗಿ. Because that's the usual story. ಅದು ಸಾಮಾನ್ಯವಾಗಿ ಇರುವಂತ ಅದು ಕಥೆಗಳೇ. A marriage built on money. ಹಣದ ಮೇಲೆ ಕಟ್ಟಿದಂತ ಮದುವೆಯ ಕಥೆ ಇದೇ ಆಗಿರುತ್ತದೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, Abraham was a rich man, ಅಬ್ರಹಾಮನು ಬಹಳ ಐಶ್ವರ್ಯವಂತನಾಗಿದ್ದನು. but ಆದರೆ he had no heir. ಆತನಿಗೆ ಸಂತಾನವಿರಲಿಲ್ಲ. His wife thought, ಆತನ ಹೆಂಡತಿ ಅಂದುಕೊಂಡಳು, I want a boy through our maid, at least through our maid. ಕನಿಷ್ಠ ಪಕ್ಷ ನಮ್ಮ ಕೆಲಸದವಳಿಂದಲಾದರೂ ನನಗೆ ಮಕ್ಕಳು ಬೇಕು ಅಂತ ಅಂದುಕೊಂಡಳು, ಸಂತಾನ ಬೇಕು ಅಂತ. When there was a famine, ಅಲ್ಲಿ ಒಂದು ಬರಗಾಲವಿದ್ದಾಗ, when Abraham was just beginning his walk with God, ದೇವರೊಂದಿಗೆ ನಡೆಯುವುದನ್ನು ಅಬ್ರಹಾಮನು ಆಗಲೇ ಪ್ರಾರಂಭಿಸುತ್ತಾ ಇದ್ದನು. he had just gone to Canaan, ಆತನು ಕಾನಾನಿಗೆ ಹೋಗಿದ್ದಾನೆ, and then there was a big famine, ಮತ್ತು ಅಲ್ಲಿ ದೊಡ್ಡ ಒಂದು ಬರಗಾಲ ಬಂದಿತು, and he went to Egypt. ಮತ್ತು ಅಲ್ಲಿ ಈಜಿಪ್ಟ್ಗೆ ಆತನು ಹೋದನು. Now that is the usual temptation that comes to us. ಸಾಮಾನ್ಯವಾಗಿ ನಮಗೆ ಬರುವಂತ ಶೋಧನೆ ಅದಾಗಿರುತ್ತದೆ. Any tough time, ಯಾವುದೇ ಒಂದು ಕಷ್ಟ ಕಾಲದಲ್ಲಿ we turn to our relatives, ನಮ್ಮ ಸಂಬಂಧಿಗಳ ಕಡೆಗೆ ನಾವು ನೋಡುತ್ತೇವೆ, we turn to money, ಹಣದ ಕಡೆಗೆ ನೋಡುತ್ತೇವೆ, we turn to the influential people. I have a
uncle who is a minister of the government. ಪ್ರಭಾವಶಾಲಿಗಳಾದಂಥ ವ್ಯಕ್ತಿಗಳ ಕಡೆಗೆ ನೋಡ್ತೇವೆ. ನಮ್ಮ ಅಂಕಲ್, ಸಂಬಂಧಿಕರು ಬಹಳ That's called going down to Egypt. ಅದನ್ನ ಐಗುಪ್ತಕ್ಕೆ ಇಳಿದು ಹೋಗುವುದು ಎಂಬುದಾಗಿ ಹೇಳುತ್ತೇವೆ. When you go down to Egypt, ನೀವು ಐಗುಪ್ತಕ್ಕೆ ಇಳಿದು ಹೋದಾಗ somehow Egypt rubs off on you. ಮತ್ತು ಯಾವುದೋ ಒಂದು ರೀತಿಯಲ್ಲಿ ಐಗುಪ್ತವು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. Where he found this Egyptian maid Hagar, the Bible does not say. ಮತ್ತು ಬೈಬಲ್ ಇದನ್ನು ಹೇಳುವುದಿಲ್ಲ. ಐಗುಪ್ತಳಾದಂತ ಹಾಗರಳನ್ನು ಆತನು ತೆಗೆದುಕೊಂಡು ಬಂದನ್ನು ನೋಡಿ Suddenly she appears in the Bible ಇದ್ದಕ್ಕಿದ್ದಂತೆ ಬೈಬಲ್ ನಲ್ಲಿ ಆಕೆ ಕಾಣಿಸಿಕೊಳ್ಳುತ್ತಾಳೆ as the maid of Sarah. ಮತ್ತು ಸಾರಳ ಒಂದು ಕೈ ಕೆಲಸದವಳಾಗಿ. And Sarah said to Abraham, ಮತ್ತು ಸಾರಳು ಅಬ್ರಹಾಮನಿಗೆ ಹೇಳ್ತಾಳೆ, okay, well, let's have a boy, let's have a child through my maid. ಸರಿ, I am barren. ನಾನು ಬಂಜೆಯಾಗಿದ್ದೇನೆ, ನನ್ನ ಕೈ ಕೆಲಸದವಳಾದಂತ ಹಾಗರಳಿಂದ ನಮಗೊಂದು ಸಂತಾನವಾಗಲಿ, ಮಗುವಾಗಲಿ, ಮಗನಾಗಲಿ ಅಂತ ಹೇಳ್ತಾಳೆ. All right. ಸರಿ, So ಆಗ Ishmael was born. ಇಷ್ಮಾಯೇಲನು ಹುಟ್ಟುತ್ತಾನೆ. When Ishmael was born, ಇಷ್ಮಾಯೇಲನು ಹುಟ್ಟಿದಾಗ he began to mock. ಆತನು ಹಾಸ್ಯ ಮಾಡಿದ. You know, when Isaac was born. ಇಸಾಕನು ಹುಟ್ಟಿದಾಗ Now Sarah could not stomach that. ಮತ್ತು ಸಾರಳಿಗೆ ಅದು ಜೀರ್ಣವಾಗಲಿಲ್ಲ. And in the 21st chapter of Genesis, ಆದಿಕಾಂಡ 21ನೇ ಅಧ್ಯಾಯದಲ್ಲಿ Sarah said to Abraham, ಸಾರಳು ಅಬ್ರಹಾಮನಿಗೆ ಹೇಳ್ತಾಳೆ, this boy Ishmael shall not be heir with my son. 10th verse. 10ನೇ ವಚನ, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನ ಸಂಗಡ ಬಾಧ್ಯನಾಗಬಾರದು ಅಂದಳು. For the son of this bondwoman shall not be heir with my son, even with Isaac. ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನ ಸಂಗಡ ಬಾಧ್ಯನಾಗಬಾರದು. You know, waiting upon the Lord with faith. ನಂಬಿಕೆಯಿಂದ ಕರ್ತನ ಮೇಲೆ ಕಾದಿರುವಂತದ್ದು. Now, ಈಗ we don't like to wait, you know. I don't like to wait. ಕಾದಿರುವಂತದ್ದು ನಮಗೆ ಇಷ್ಟವಿಲ್ಲ, ನನಗಿಷ್ಟವಿಲ್ಲ ಅದು ಕಾದಿರುವಂತದ್ದು. I feel very sad when so many people are waiting in the line to see me. ನನ್ನನ್ನು ನೋಡುವುದಕ್ಕಾಗಿ ಸಾಲಿನಲ್ಲಿ ಜನರು ನಿಂತಾಗ ನನಗೆ ಬಹಳ ದುಃಖವಾಗುತ್ತದೆ. And some of them wait so many hours. ಸ್ವಲ್ಪ ಜನರು ಬಹಳ ತಾಸುಗಟ್ಟಲೆ ಕಾಯುತ್ತಾರೆ. Last night at 11 o'clock, ಕಳೆದ ರಾತ್ರಿ 11 ಗಂಟೆಗೆ I had to say, ಒಬ್ಬರಿಗೆ ಹೇಳಬೇಕಾಯ್ತು, I cannot see anymore. I am very sorry. ನನಗೆ ಬಹಳ ದಯವಿಟ್ಟು ಕ್ಷಮಿಸಿ, ನಾನು ಇನ್ನು ಎಷ್ಟು ಮಾತ್ರಕ್ಕೂ ಜನರನ್ನು ನೋಡುವುದಕ್ಕೆ Because Lily had to see people early in the diabetic clinic, and we have only one room which serves us, both for my prayer and seeing people and for everything. ಲಿಲ್ಲಿ ಅವರಿಗೆ ಒಂದೇ ಕೋಣೆ ಇರ್ತದೆ, ನಾನು ನನ್ನ ಪ್ರಾರ್ಥನೆಗೂ ಜನರನ್ನು ನೋಡುವುದಕ್ಕಾಗೂ ಒಂದೇ ಕೋಣೆ ಇರ್ತದೆ. ಅದಕ್ಕಾಗಿ Now, my dear friend, ನನ್ನ ಪ್ರಿಯ ಸ್ನೇಹಿತರೆ, we don't like to wait. ನಾವು ಕಾದಿರುವಂತದ್ದು ನಮಗೆ ಇಷ್ಟವಿಲ್ಲ. And Abraham ಮತ್ತು ಅಬ್ರಹಾಮನು failed to wait. ಕಾದಿರುವಂತದರಲ್ಲಿ ನಿಷ್ಫಲಗೊಂಡನು. I don't know how much trouble some of you will get yourself into by just being hasty, not waiting on the Lord, waiting for Him to work. ಕರ್ತನ ಮೇಲೆ ಕಾದಿರದೆ ಅವಸರದಿಂದ ನಿಮ್ಮಲ್ಲಿ ಎಷ್ಟು ಜನರು ಈ ತೊಂದರೆಗೆ ಒಳಗಾಗುತ್ತೀರೋ ನನಗೆ ಗೊತ್ತಿಲ್ಲ. See, this heritage that came out of Ishmael and Isaac, we are still experiencing the hardship of it today. ಮತ್ತು ಈ ದಿನದಲ್ಲಿ ಇಷ್ಮಾಯೇಲ್ ಮತ್ತು ಇಸಾಕನಿಂದ ಬಂದಂತ ಸ್ವಾಸ್ಥ್ಯವು ಅದರ ಒಂದು ಫಲವನ್ನು ನಾವು ಇಂದಿಗೂ ಕಾಣುತ್ತಾ ಇದ್ದೇವೆ. Now to Sarah it was an irritation. ಅದು ಸಾರಳಿಗೆ ಒಂದು ಗಲಿಬಿಲಿಯನ್ನು ಉಂಟು ಮಾಡಿತು. Today it is a threat to life. ಆದರೆ ಈಗ ಈ ದಿನದಲ್ಲಿ ಅದು ಜೀವಕ್ಕೆ ಭಯವೂ ಆಗಿದೆ. Threat to the whole world. ಇಡೀ ಲೋಕಕ್ಕೆ ಭಯವನ್ನ ಉಂಟು ಮಾಡಿದೆ ಅದು.
whatsoever is not of faith is sin. ನಂಬಿಕೆಯಿಂದ ಬರದೇ ಇರುವಂತ ಯಾವುದೇ ಆಗಲಿ ಅದು ಪಾಪವಾಗಿರುತ್ತದೆ. So, ಆದ್ರಿಂದ some of us may even leave a heritage that becomes a threat to many people. ನಮ್ಮಲ್ಲಿ ಸ್ವಲ್ಪ ಜನರು ಇಂಥ ಒಂದು ಸ್ವಾಸ್ಥ್ಯವನ್ನ ಬಿಡಬಹುದು, ಅದು ಲೋಕಕ್ಕೆ ಒಂದು ಭಯವಾಗಿ ಮಾರ್ಪಾಡಾಗಬಹುದು. It is terrible. ಅದು ಬಹಳ ಭಯಂಕರ. When we let go of faith, ನಂಬಿಕೆಯನ್ನು ಬಿಟ್ಟು ಬಿಟ್ಟಾಗ ನಾವು, when we run ahead of God, ದೇವರಿಗಿಂತ ಮುಂದೆ ನಾವು ಓಡಿ ಹೋದಾಗ, we are going to get ourselves into a lot of trouble and those around us, many innocent people. ನಮ್ಮನ್ನು ನಾವು ತೊಂದರೆಗೆ ಹಾಕಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಸುತ್ತಮುತ್ತಲಿರುವವರನ್ನು ತೊಂದರೆಗೆ ಒಳಪಡಿಸುತ್ತೇವೆ. So, ಆದ್ರಿಂದ Ishmael was sent away, ಇಷ್ಮಾಯೇಲನು ಕಳುಹಿಸಲ್ಪಟ್ಟನು, ಹೊರಗೆ ಹಾಕಿಸಲ್ಪಟ್ಟನು. and the Bible says ಮತ್ತು ಬೈಬಲ್ ಹೇಳುತ್ತದೆ in the 11th verse, 11ನೇ ವಚನದಲ್ಲಿ, the thing was very grievous in Abraham's sight. ಮತ್ತು ಈ ಮಾತು ಅಬ್ರಹಾಮನಿಗೆ ಅವನ ಮಗನ ದೆಸೆಯಿಂದ ಬಹು ದುಃಖಕರವಾಗಿ, But it is very grievous to us today. ಈ ದಿನವೂ ಸಹ ಅದು ನಮಗೆ ಬಹಳ ದುಃಖಕರವಾಗಿದೆ. See, ನೋಡಿ, all of you are suffering from this. ಇದರಿಂದ ನೀವೆಲ್ಲರೂ ತೊಂದರೆಗೆ ಒಳಗಾಗಿದ್ದೀರಾ. You say, how am I suffering? ನೀವು ಹೇಳ್ತೀರಾ, ನಾನು ಹೇಗೆ ತೊಂದರೆಗೆ ಒಳಗಾಗಿದ್ದೇನೆ ಅಂತ. Everything, you are paying a lot of money for security. ನೀವು ನಿಮ್ಮ ರಕ್ಷಣೆಗಾಗಿ ಅನೇಕ ಹಣವನ್ನು ನೀವು ಶೇಖರಿಸಿಕೊಳ್ತಾ ಇದ್ದೀರಾ. If you buy an air ticket in America, ಅಮೆರಿಕದಲ್ಲಿ ಒಂದು ವಿಮಾನ ಟಿಕೆಟ್ ಅನ್ನು ಪಡೆದಾಗ you will be shocked. ನಿಮಗೆ ಆಶ್ಚರ್ಯವಾಗುತ್ತದೆ. 250 of those dollars goes for security measures and other taxes. ಅದರಲ್ಲಿ $250 ನಿಮ್ಮ ಸಂರಕ್ಷಣೆಗೆ ಆ ಕಡೆಗೆ ಹೋಗುತ್ತದೆ. As much as the ticket costs in some cases. ಒಮ್ಮೊಮ್ಮೆ ಟಿಕೆಟ್ನ ದರವೇ ಅಷ್ಟೇ ಆಗಿರುತ್ತದೆ. What? ಏನು? I never paid such taxes for air travel when I started. ವಿಮಾನ ಪ್ರಯಾಣದಲ್ಲಿ ನಾನು ಅಷ್ಟೊಂದು ತೆರಿಗೆಗಳನ್ನು ನಾನು ಪ್ರಾರಂಭಿಸಿದಾಗ ಎಂದಿಗೂ ಕಟ್ಟಲಿಲ್ಲ. So the whole world is suffering. ಇಡೀ ಲೋಕವು ಅದಕ್ಕೆ ತೊಂದರೆಗೆ ಒಳಗಾಗಿದೆ. Unfaith. ಅಪನಂಬಿಕೆ. You may say, oh, who is going to suffer because of my unfaith? ನನ್ನ ಒಂದು ಅಪನಂಬಿಕೆಯಿಂದ ಯಾರು ತೊಂದರೆಗೆ ಒಳಗಾಗುವುದಕ್ಕೆ ಸಾಧ್ಯ ಅಂತ. But ಆದ್ರೆ to us is given this great heritage of faith. ಈ ನಂಬಿಕೆಯ ಒಂದು ಸ್ವಾಸ್ಥ್ಯವು ನಮಗೆ ಕೊಡಲ್ಪಟ್ಟಿದೆ. Jehovah Jireh. ಯೆಹೋವ ಈರೆ. God will provide. ದೇವರು ಒದಗಿಸುತ್ತಾನೆ. God will do what is needful. ನಮಗೆ ಅಗತ್ಯವಿರುವಂತದ್ದನ್ನು ದೇವರು ಮಾಡುತ್ತಾನೆ. I don't need to tear my hair and distress myself. ನನ್ನ ತಲೆಯನ್ನು ಕೆಡಿಸಿಕೊಂಡು ನನ್ನನ್ನು ನಾಶನಕ್ಕೆ ಒಳಪಡಿಸುವುದು ಬೇಕಾಗಿಲ್ಲ. I don't need to die early because of worry. ಚಿಂತೆಯಿಂದ ನಾನು ಬೇಗನೆ ಸಾಯುವಂತ ಅವಶ್ಯಕತೆಯೂ ಇಲ್ಲ. I don't need to have psychosomatic diseases which become stronger as I worry more. ನಾನು ಹೆಚ್ಚಿನ ಚಿಂತೆ ಮಾಡಿದಾಗ ಮಾನಸಿಕ ರೋಗಕ್ಕೆ ಒಳಗಾಗುತ್ತೇನೆ ಅಂತ ಅವಶ್ಯಕತೆಯೂ ಇಲ್ಲ. Oh my dear friend. ನನ್ನ ಪ್ರಿಯ ಸ್ನೇಹಿತರೆ, Faith. ನಂಬಿಕೆ. Now when I look at the faith of Abraham, ಅಬ್ರಹಾಮನ ನಂಬಿಕೆಯನ್ನು ನಾನು ನೋಡಿದಾಗ, in the 22nd chapter, 22ನೇ ಅಧ್ಯಾಯದಲ್ಲಿ he says to his son, ಆತನು ಹೇಳುತ್ತಾನೆ, ಆತನ ಮಗನ ನೋಡಿ, when he leaves his servants behind, ತನ್ನ ಸೇವಕರನ್ನು ಕೆಳಗೆ ಬಿಟ್ಟು ಹೋದಾಗ, 5th verse, 5ನೇ ವಚನ, and Abraham said unto the young man, ಅಬ್ರಹಾಮನು ಯುವಕರಿಗೆ ಹೇಳಿದನು, abide you here with the ass. ನೀವು ಕತ್ತೆಯ ಸಂಗಡ ಇಲ್ಲೇ ಇರಿ. I and the lad will go yonder and worship and come again to you. ನಾನು ಹುಡುಗನು ಅಲ್ಲಿಗೆ ಹೋಗಿ ಆರಾಧನೆ ಮಾಡಿ ನಿಮ್ಮ ಬಳಿಗೆ ಹಿಂತಿರುಗಿ ಬರುತ್ತೇವೆ. What do you mean? ಇದರ ಅರ್ಥ ಏನು? He was going with Isaac in order to sacrifice him. ಇಸಾಕನೊಂದಿಗೆ ಆತನನ್ನು ಯಜ್ಞವಾಗಿ ಅರ್ಪಿಸುವುದಕ್ಕಾಗಿ ಹೋಗ್ತಿದ್ದಾನೆ.
He tells his servant, ಆತನ ಸೇವಕರಿಗೆ ಹೇಳುತ್ತಾನೆ, we are going to this, we are going, ನಾವು ಹೋಗ್ತಾ ಇದ್ದೇವೆ, you stay here, ನೀವು ಇಲ್ಲೇ ಇರ್ರಿ, and we will come again. ನಾವು ಮತ್ತೆ ಹಿಂತಿರುಗಿ ಬರುತ್ತೇವೆ. How did Abraham conceive of what was going to happen? ಅಲ್ಲಿ ನಡೆಯುವಂತಹ ವಿಷಯವನ್ನು ಅಬ್ರಹಾಮನು ಹೇಗೆ ಗ್ರಹಿಸುವುದಕ್ಕೆ ಸಾಧ್ಯವಾಯಿತು? The Bible says that he believed that God could raise Isaac from the dead to fulfill God's promise. ಬೈಬಲ್ ಹೇಳುತ್ತದೆ, ಇಸಾಕನನ್ನು ಸತ್ತು ಹೋದರೂ ಆತನನ್ನು ಸತ್ತವರೊಳಗಿಂದ ಎಬ್ಬಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನಂಬಿದನೆಂದು ಬೈಬಲ್ ಹೇಳುತ್ತದೆ. But what faith it must have taken. ಆದರೆ ಎಂಥ ಒಂದು ನಂಬಿಕೆ ಬೆಲೆ ಇದು ಸಲ್ಲಿಸಬೇಕಾಯಿತು. What a rending of his heart it would have taken. ಆತನ ಹೃದಯವು ನೊಂದು ಮುರಿಯುವಂತ ಸ್ಥಿತಿಗೆ ಇದು ಕರೆದುಕೊಂಡು ಹೋಯಿತು. My only son, ನನ್ನ ಒಬ್ಬನೇ ಮಗನು, born in as a result of God's promise. ದೇವರ ವಾಗ್ದಾನದ ನಿಮಿತ್ತವಾಗಿ ಹುಟ್ಟಿದಂತ ಒಬ್ಬನೇ And ಮಗನು. God is asking for Isaac. ದೇವರು ಇಸಾಕನನ್ನು ಕೇಳುತ್ತಿದ್ದಾನೆ ಇಲ್ಲಿ. And I will lay him on the altar. ನಾನು ಯಜ್ಞದ ವೇದಿಯ ಮೇಲೆ ಆತನನ್ನು ಇಡುತ್ತೇನೆ. I will unsheath the knife. ನಾನು ಕತ್ತಿಯನ್ನು ತೆಗೆದುಕೊಳ್ಳುತ್ತೇನೆ. You know, every moment ಪ್ರತಿ ಕ್ಷಣವೂ ಆತನಿಗೆ, and every movement, ಪ್ರತಿಯೊಂದು ಚಲಿಸುವಿಕೆಯಲ್ಲಿಯೂ what it must have cost Abraham. ಅಬ್ರಹಾಮನು ಯಾವ ಸ್ಥಿತಿಯಿಂದ ಹಾದು ಹೋಗಬೇಕಾಯಿತು ಊಹಿಸಿರಿ. But that was faith. ಅದು ನಂಬಿಕೆಯಾಗಿರುತ್ತದೆ. Faith in action. ನಂಬಿಕೆಯು ಕಾರ್ಯರೂಪದಲ್ಲಿ. And God, the angel of the Lord, said, ಮತ್ತು ದೇವದೂತನು ಆತನಿಗೆ ಹೇಳಿದನು, lay not thy hand upon the lad. ಮತ್ತು ಆ ಹುಡುಗನ ಮೇಲೆ ಕತ್ತಿಯನ್ನು ಹಾಕಬೇಡ ಎಂಬುದಾಗಿ So the Lord intervened. ಅಲ್ಲಿ ಕರ್ತನು ಅದರ ಮಧ್ಯದಲ್ಲಿ ಪ್ರವೇಶಿಸಿದನು. Said 22nd chapter, ಅದು 22ನೇ ಅಧ್ಯಾಯದ 10th verse. 10ನೇ ವಚನ. Abraham stretched forth his hand and took the knife to slay his son. ಅಬ್ರಹಾಮನು ಕೈಚಾಚಿ ತನ್ನ ಮಗನನ್ನು ಕೊಲ್ಲುವುದಕ್ಕೆ ಕತ್ತಿ ತೆಗೆದುಕೊಂಡನು. And the angel of the Lord called unto him out of heaven. ಆಗ ದೇವದೂತನು ಆತನನ್ನು ಕರೆದನು And said, Abraham, ಮತ್ತು ಹೇಳಿದ, ಅಬ್ರಹಾಮನೇ, Abraham. ಅಬ್ರಹಾಮನೇ. And he said, here am I. ಆತನು ಹೇಳಿದ, ನಾನು ಇಲ್ಲಿದ್ದೇನೆ. And he said, lay not your hand upon the lad, ಆ ಹುಡುಗನ ಮೇಲೆ ನಿನ್ನ ಕೈಯನ್ನು ಹಾಕಬೇಡ ಎಂದು ಹೇಳಿದನು. neither do thou anything unto him, ಅಥವಾ ಆ ಹುಡುಗನಿಗೆ ಏನು ಹಾನಿ ಮಾಡಬೇಡ. for I know that thou fearest God, ಈಗ ನಾನು ತಿಳಿದುಕೊಂಡಿದ್ದೇನೆ ನಿನ್ನ ದೇವರಿಗೆ ಭಯಪಡುವ ವ್ಯಕ್ತಿ ಎಂದು. because you have not withheld your son, your only son, from me. ನಿನ್ನ ಒಬ್ಬನೇ ಮಗನನ್ನು ನನಗೆ ಅರ್ಪಿಸುವುದಕ್ಕೆ ನೀನು ಹಿಂತೆಗೆಯಲಿಲ್ಲ. So ಆದ್ರಿಂದ there was a ram caught in the thicket. ಆ ಪೊದೆಯೊಳಗೆ ಒಂದು ಟಗರು ಸಿಕ್ಕಿಕೊಂಡಿತ್ತು. And Abraham lifted up his eyes and saw it. ಅಬ್ರಹಾಮನು ತನ್ನ ಕಣ್ಣುಗಳನ್ನೆತ್ತಿ ನೋಡಿದಾಗ, And Abraham went and took the ram and offered him for a burnt offering. ಆ ಟಗರನ್ನು ತೆಗೆದುಕೊಂಡು ದೇವರಿಗೆ ಯಜ್ಞವಾಗಿ ಅರ್ಪಿಸಿದನು. Now what did the angel of the Lord say? ಈಗ ದೇವದೂತನು ಅಬ್ರಹಾಮನಿಗೆ ಏನು ಹೇಳಿದ? From the 15th verse. 15ನೇ ವಚನದಿಂದ. And the angel of the Lord called unto Abraham out of heaven a second time. ಕರ್ತನ ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನನ್ನು ಕರೆದನು. And said, ಆತನು ಹೇಳಿದ, by myself have I sworn, said the Lord, ನಾನು ಆಣೆ ಇಟ್ಟು ಹೇಳುತ್ತೇನೆ, because thou hast done this thing and hast not withheld your son, thine only son, that in blessing I will bless you. ಯಾಕೆಂದರೆ ನೀನು ಈ ಕಾರ್ಯವನ್ನು ಮಾಡಿ ನಿನ್ನ ಒಬ್ಬನೇ ಮಗನನ್ನು ನನಗೆ ಕೊಡುವುದಕ್ಕೆ ಹಿಂತೆಗೆಯದೆ ಇರುವುದರಿಂದ ನಿನ್ನನ್ನು ಆಶೀರ್ವದಿಸಿ, And in multiplying I will multiply your seed ಮತ್ತು ನಿನ್ನ as ಸಂತಾನವನ್ನು the stars of heaven, ಹೆಚ್ಚಿಸಿ ಆಕಾಶದ ನಕ್ಷತ್ರವಷ್ಟು and as the sand which is by the seashore. ಮತ್ತು ಸಮುದ್ರದ ತೀರದಲ್ಲಿರುವಂತ ಮರಳಿನ ಹಾಗೆ ಮಾಡುತ್ತೇನೆ. Yes, by faith we too are the children of Abraham.
ನಂಬಿಕೆಯ ಮೂಲಕ ನಾವು ಸಹ ಅಬ್ರಹಾಮನ ಸಂತಾನದವರೇ. And in your seed shall all the nations of the earth be blessed. ಮತ್ತು ನಿನ್ನ ಸಂತಾನದಲ್ಲಿ ಎಲ್ಲಾ ಲೋಕವು ಜನಾಂಗಗಳು ಆಶೀರ್ವದಿಸಲ್ಪಡುವವು. Because thou hast obeyed my voice. ನನ್ನ ಸ್ವರಕ್ಕೆ ನೀನು ವಿಧೇಯನಾಗಿರುವುದಾಗಿದ್ದರಿಂದ. Look at that. ನೋಡ್ರಿ ಅದನ್ನ. Oh, blessing. ಎಂಥ ಒಂದು ಆಶೀರ್ವಾದ. For all the nations. ಎಲ್ಲಾ ರಾಷ್ಟ್ರಗಳಿಗಾಗಿ. Through the faith of Abraham. ಅಬ್ರಹಾಮನ ನಂಬಿಕೆಯ ಮೂಲಕವಾಗಿ. Now, you know, when my father began to pray, ನಮ್ಮ ತಂದೆಯು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದಾಗ God said, ದೇವರು ಹೇಳಿದ್ರು, pray for the whole world. ಇಡೀ ಲೋಕಕ್ಕಾಗಿ ನೀನು ಪ್ರಾರ್ಥಿಸು ಅಂತ. Of course, my dad never left the shores of this country. ಖಂಡಿತವಾಗಿ ನಮ್ಮ ತಂದೆಯು ದೇಶವನ್ನು ಬಿಟ್ಟು ಹೊರಗಡೆ ಹೋಗಲಿಲ್ಲ. But ಆದ್ರೆ God said to him, ದೇವರು ಆತನಿಗೆ ಹೇಳಿದರು, pray for the whole world. ಇಡೀ ಲೋಕಕ್ಕಾಗಿ ನೀನು ಪ್ರಾರ್ಥಿಸು. God so loved the world that he gave his only begotten ದೇವರು ಈ son. ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂದು. Now, my ಈಗ friends, ನನ್ನ ಸ್ನೇಹಿತರೆ, when you see the history of revival, ಉಜ್ಜೀವನದ ಇತಿಹಾಸವನ್ನು ನೀವು ನೋಡಿದಾಗ, and then in the wake of revival, there is always a missionary movement. ಮತ್ತು ಈ ಉಜ್ಜೀವನದ ಚಲಿಸುವಿಕೆಯಲ್ಲಿ ಒಂದು ಮಿಷನರಿ ಮೂವ್ಮೆಂಟ್ಗಳನ್ನು ನಾವು ಕಾಣುತ್ತೇವೆ. In the wake of revival, Pinbaga, ಮತ್ತು ಉಜ್ಜೀವನ ಎಬ್ಬಿಸುವುದರಲ್ಲಿ ಈ ಮಿಷನರಿಗಳು ಪ್ರಾರ್ಥಿಸುವುದನ್ನು, ಅವರ ಚಲಿಸುವಿಕೆಯನ್ನು ನಾವು ನೋಡುತ್ತೇವೆ. otherwise it's not a true revival. ಇಲ್ಲವಾದರೆ ಅದು ನಿಜವಾದ ಉಜ್ಜೀವನವಾಗಿರುವುದಿಲ್ಲ. You will want to take the word of God to others. ದೇವರ ವಾಕ್ಯವನ್ನು ನೀವು ಇನ್ನಿತರಿಗೆ ಕರೆದೊಯ್ಯಬೇಕೆಂಬುದಾಗಿ ಬಯಸುತ್ತೀರಿ. Now, when I began preaching, ನಾವು ಪ್ರಸಂಗ ಮಾಡುವುದಕ್ಕೆ ಪ್ರಾರಂಭಿಸಿದಾಗ, this was back when I was 15 and 16 really. ನನಗೆ ಸುಮಾರು 15-16 ವರ್ಷದ ಹುಡುಗನಾಗಿದ್ದೆ. ಆಗ There were no VCDs. ಆ ದಿನಗಳಲ್ಲಿ VCDಗಳು ಇರಲಿಲ್ಲ. We didn't have a loudspeaker system. ಮತ್ತು ದೊಡ್ಡ ಸ್ಪೀಕರ್ಗಳು, ಸಿಸ್ಟಮ್ಗಳು ನಮಗಿರಲಿಲ್ಲ. We didn't have cassettes. ಮತ್ತು ಕ್ಯಾಸೆಟ್ಸ್ಗಳು ಇರಲಿಲ್ಲ ನಮಗೆ. We did not even have a recorder. ಮತ್ತು ರೆಕಾರ್ಡರ್ಗಳು ಸಹ ನಮಗಿರಲಿಲ್ಲ ಆ ದಿನಗಳಲ್ಲಿ. Maybe some very rich important people had a few recorders. ಬಹುಶಃ ಸ್ವಲ್ಪ ಐಶ್ವರ್ಯವಂತರಿಗೆ ರೆಕಾರ್ಡರ್ಗಳು ಇದ್ದವು. But it was not generally in the market for as a consumer article. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತ ವಸ್ತುಗಳಾಗಿ ಅವುಗಳು ಇರಲಿಲ್ಲ. So, ಆದ್ರಿಂದ it is only the 2s or 3s to whom we could preach. ಇಬ್ಬರು ಅಥವಾ ಮೂವರಿಗೆ ಮಾತ್ರ ನಮಗೆ ಪ್ರಸಂಗ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇತ್ತು. And I used to think in my heart, ಮತ್ತು ನನ್ನ ಹೃದಯದಲ್ಲಿ ಹೀಗೆ ಯೋಚನೆ ಮಾಡ್ತಾ ಇದ್ದೆ, my dad's message was so rich. ನನ್ನ ತಂದೆಯ ಸಂದೇಶಗಳು ಎಷ್ಟು ಚೆನ್ನಾಗಿರುತ್ತದವಂತಂದ್ರೆ, Especially after I had met some of the greatest preachers in the world. ಲೋಕದಲ್ಲಿ ದೊಡ್ಡ ದೊಡ್ಡ ಪ್ರಸಂಗಿಗಳನ್ನು ನಾನು ಕಂಡ ಮೇಲೆ I began to value my father. Before that, not so much. ನನ್ನ ತಂದೆಯ ಬೆಲೆ ಎಷ್ಟೆಂಬುದನ್ನು ನಾನು ಗ್ರಹಿಸಿದೆ. ಅದಕ್ಕಿಂತ ಮುಂಚೆ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. The depth of his message. ಆತನ ಪ್ರಸಂಗದ ಆಳ, ಸಂದೇಶದ ಆಳವು, A spirit directed message. ಆತ್ಮನಿಂದ ನಡೆಸಲ್ಪಟ್ಟಂತ ಸಂದೇಶಗಳವು. And I used to think, what a pity. ನಾನು ಅಂದ್ಕೊಳ್ತಿದ್ದೆ, ಎಂತ ಅಯ್ಯೋ ಪಾಪ ಅಂತ. Just a few boys and girls, college students, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ನೀವು ಯವನ ಸ್ತ್ರೀಯರಿಗೆ, ಗಂಡು ಮಕ್ಕಳಿಗೆ, and then revival in some villages. ಮತ್ತು ಆಗ ಈ ಹಳ್ಳಿಗಳಲ್ಲಿ ಸ್ವಲ್ಪ ಉಜ್ಜೀವನವು ಪ್ರಾರಂಭವಾಯಿತು. People who do not even know that the Himalayas exist. ಜನರಿಗೆ ಗೊತ್ತಿರಲಿಲ್ಲ ಹಿಮಾಲಯ ಇದೆ And ಅಂತ, that there is China beyond. ಮತ್ತು ಅದರ ಮುಂದೆ ಚೈನಾ ದೇಶವಿದೆ ಎಂಬುದಾಗಿ. I used to find it very hard. ನನಗೆ ಬಹಳ ಕಷ್ಟವೆನಿಸುತ್ತಾ ಇತ್ತು ಆಗ. This message is needed. ಈ ಸಂದೇಶವು ಬೇಕಾಗಿದೆ. Now, of course, you can take away, if you are diligent, ಹುಷಾರಾಗಿದ್ದರೆ ಇದನ್ನು ತೆಗೆದುಕೊಂಡು ಹೋಗಬಹುದು. you can take away all the message that was given in this retreat. ಈ ರಿಟ್ರೀಟ್ ನಲ್ಲಿ
The whole set is available to you. ಕೊಡಲ್ಪಟ್ಟಂತ ಎಲ್ಲಾ ಸಂದೇಶಗಳು ಲಭಿಕೆಯಾಗಿದೆ, ಇದನ್ನು ನೀವು ತೆಗೆದುಕೊಳ್ಳಬಹುದು. I don't know how many of you have gone right there under those mango trees ಆ ಮಾವಿನ ಮರದ ಕೆಳಗೆ ಎಷ್ಟು ಜನ ಹೋಗಿದ್ದಾರೆ to the ಗೊತ್ತಿಲ್ಲ. cassette stall ಮತ್ತೆ ಅಲ್ಲಿ ಸ್ಟಾಲ್ ಇದೆ. and said, I need this message, I want to hear it ಈ again. ಸಂದೇಶಗಳು ನನಗೆ ಬೇಕು, ನಾನು ಇದನ್ನು ಮತ್ತೆ ಕೇಳಿಸಿಕೊಳ್ಳಬೇಕೆಂಬುದಾಗಿ ಎಷ್ಟು ಜನ ಹೇಳಿದ್ರೆ ಗೊತ್ತಿಲ್ಲ, I don't know. ನನಗೆ ಗೊತ್ತಿಲ್ಲ. However, ಅದೇನೇ ಇರಲಿ, it is within your grasp today ಅದು ನಿಮಗೆ ಕೈ ಸಿಗುವಷ್ಟರೊಳಗೆ ಇದೆ. to broadcast the message, to take it to all the people ಮತ್ತು and all the center, ಈ ಸಂದೇಶವನ್ನು ಎಲ್ಲಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗುವುದಕ್ಕಾಗಿ, to your family member. ನಿಮ್ಮ ಕುಟುಂಬಗಳಿಗೆ ಕೇಳಿಸುವುದಕ್ಕಾಗಿ. But ಆದರೆ in those days when I began, ನಾನು ಪ್ರಾರಂಭಿಸಿದಂತ ಆ ದಿನಗಳಲ್ಲಿ such things were simply not there. ಇಂಥ ವಿಷಯಗಳು ಅಲ್ಲಿ ಇರಲಿಲ್ಲ ಅಷ್ಟೇ. If I could find 100-watt bulb, ಮತ್ತು 100 ವಾಟ್ ಬಲ್ಬ್ ಅನ್ನು ನಾನು ಅಲ್ಲಿ oh, ಕಂಡು it would be so exciting. ಅದು ನನಗೆ ಎಷ್ಟೋ ಸಂತೋಷವನ್ನು ಉಂಟು ಮಾಡ್ತಾ ಇತ್ತು. Let us pray. ನಾವು ಪ್ರಾರ್ಥಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, oh God, ಓ ದೇವರೇ, am I going to walk with Jehovah Jireh? ಯೆಹೋವ ಈರೆಯೊಂದಿಗೆ ನಾನು ಹೇಗೆ ನಡೆಯಲಿಕ್ಕಿದ್ದೇನೆ? Am I going to obey his voice? ಆತನ ಸ್ವರವನ್ನು ನಾನು ಕೇಳಿಸಿಕೊಳ್ಳುತ್ತೇನೆ. Am I going to trust in Jehovah Jireh? ಯೆಹೋವ ಈರೆಯಲ್ಲಿ ನಾನು ನಂಬಿಕೆ ಇಡುತ್ತೇನಾ? Give us faith, Lord. ಕರ್ತನೇ, ನಮಗೆ ನಂಬಿಕೆ Give ದಯಪಾಲಿಸು. me faith, Lord. ನಂಬಿಕೆಯನ್ನು ದಯಪಾಲಿಸು. Oh, gracious Father. ಓ ಕೃಪೆಯುಳ್ಳ ತಂದೆ, With this bird fellowship where I would find it difficult to get 100-watt ಈ bulb, ಸಹವಾಸದಲ್ಲಿ 100 to buy 100-watt bulb. 100 ವಾಟ್ ಇರುವಂತ ಬಲ್ಬ್ ಅನ್ನು ಕಂಡುಕೊಳ್ಳಲು ನನಗೆ ಕಷ್ಟವಾಗುತ್ತಾ ಇದೆ. Oh ಓ God, ದೇವರೇ, has it only produced some grumblers ಇದು ಕೇವಲ ಗುಣಗುಟ್ಟುವವರನ್ನು ಮಾತ್ರ ಉತ್ಪಾದಿಸಿದೆಯಾ? that I have to think of rooms which will cost 2,000 a night? ಮತ್ತು 2,000ಕ್ಕಿಂತ ಹೆಚ್ಚು ರೂಮ್ಗಳು ಬೇಕಾಗುತ್ತವೆ ಅಂತದನ್ನು ಯೋಚನೆ ಮಾಡಬೇಕಾ? Oh my Father, ಓ ನನ್ನ ತಂದೆ, give us faith. ನಂಬಿಕೆಯನ್ನು ನಮಗೆ ದಯಪಾಲಿಸು. Give us faith. ನಂಬಿಕೆ ದಯಪಾಲಿಸು. Draw near to us. ನಿನ್ನ ಬಳಿಗೆ ನಮ್ಮನ್ನು ಸೇರಿಸು. Let us fill this whole world with the fruit of faith. ಮತ್ತು ನಂಬಿಕೆಯ ಫಲದಿಂದ ಇಡೀ ಲೋಕವನ್ನು ನಾವು ತುಂಬಿಸೋಣಪ್ಪ. Hear our humble prayer ನಮ್ಮ ದೀನ ಪ್ರಾರ್ಥನೆಯನ್ನು in ಕೇಳು. Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ Amen. ಆಮೆನ್.